ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಜೊತೆಗೆ ಅಕ್ಕಿ ಹಿಟ್ಟಿನ ಬೋಂಡ ಮತ್ತು ಅದಕ್ಕೆ ಕಾಂಬಿನೇಷನ್ ಆದ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಗೋಳಿ ಬಜೆ ಮಾಡಲು ಮೊದಲಿಗೆ ಈಗ ಒಂದು ಲೋಟ ಆಗುವಷ್ಟು ಅಕ್ಕಿ ನೆನೆಸಿಟ್ಟಿದ್ದು, ಒಂದು 4 ತಾಸು. ಇದಕ್ಕೊಂದು 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಬೇಯಿಸಬೇಕು. ಕುಕ್ಕರ್ನಲ್ಲಿ ಹಾಕಿ 1-2 ವಿಜಿಲ್ ಹಾಕಿ ಇದನ್ನು ಬೇಯಿಸ್ಕೊಳ್ಳೋದು. ಸ್ವಲ್ಪ ಉಪ್ಪು ಹಾಕಿದ್ದು ಬೇಯಲಿಕ್ಕೆ. ಆಲೂಗಡ್ಡೆ ಬೇಯೋದ್ರಲ್ಲಿ ಇದಕ್ಕೆ ಬೇಕಾದಂಥ ಸಾಮಗ್ರಿ: ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು, ಮತ್ತು ಹಸಿಮೆಣಸು ಸಣ್ಣ ಪೀಸು, ಶುಂಠಿ ಇವನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ಈ ಥರ ಹಸಿಮೆಣಸು ಮಧ್ಯ ಸೀಳಿ ಕಟ್ ಮಾಡಬೇಕು. ಇದು ಖಾರ ಎಷ್ಟು ಬೇಕು ನೋಡಿ ಹಾಕಬೇಕು. ಇದು ತುಂಬ ಖಾರ ಇದೆ ಮೆಣಸು, ಒಂದು ಹಾಕಿದರೆ ಸಾಕಾಗುತ್ತೆ. ನಾವಿದು ಸ್ವಲ್ಪ ಮಾಡ್ತಾ ಇರೋದು. ಈ ಅಕ್ಕಿ ಹಿಟ್ಟಿನ ಗೋಳಿ ಬಜೆಗೆ ಇದು ಕಾಂಬಿನೇಷನ್ ಆಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಈ ಚಟ್ನಿ ರೆಡಿ ಮಾಡೋಕ್ಕೆ ಇದಕ್ಕೆ ಒಂದು 3 ಟೊಮೊಟೊ ಕ್ಲೀನಾಗಿ ತೊಳೆದು ಈ ಬೇಯ್ತಾ ಇರುವ ಆಲೂಗೆಡ್ಡೆಗೆ ಹಾಕಿ ಬೇಯಿಸ್ಕೋಬೇಕು. ಇದನ್ನು ಅದು ಬೇಡ, ಇವೆಲ್ಲ ಒಟ್ಟಿಗೆ ಹಾಕಿ ಒಂದು 2-3 ವಿಜಿಲ್ ಹಾಕ್ಸ್ಕೊಳ್ಳೋದು. ಇನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳೋದು. ಈ ಅಕ್ಕಿ ರುಬ್ಬುವಾಗಲೇ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನೈಸಾಗಿ ಮಿಕ್ಸಿ ಮಾಡೋದು. ಇವಾಗ ಇದನ್ನು ಅಕ್ಕಿ ಹಿಟ್ಟನ್ನು ಮಿಕ್ಸಿ ಮಾಡಿದ್ದು ಒಂದು ಪಾತ್ರಕ್ಕೆ ಹಾಕಿದ್ದು. ಅದೇ ಪಾತ್ರಕ್ಕೆ ಈಗ ಅದೇ ಮಿಕ್ಸಿ ಜಾಲಿಗೆ ಬೇಯಿಸಿದ್ದ ಸಿಪ್ಪೆ ತೆಗೆದ ಆಲೂಗೆಡ್ಡೆ ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇದು ಆಲೂಗೆಡ್ಡೆ ನೈಸಾಗಿದೆ. ಅದೇ ಮಿಕ್ಸಿ ಜಾಲಿಗೆ ಫಸ್ಟೇ ಮಿಕ್ಸಿ ಮಾಡಿದ್ದ ಅಕ್ಕಿ ಹಿಟ್ಟನ್ನು 2 ಹಾಕಿ ಒಂದು 2 ರೌಂಡ್ ತಿರ್ಸ್ಕೋಬೇಕು. ಇವಾಗಿದು ರೆಡಿಯಾಗಿದೆ. ಹಿಟ್ಟು ಇಷ್ಟು ಈ ಹದದಲ್ಲಿ ಇರಬೇಕು. ಈ ಕಡೆ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದು, ಅಷ್ಟರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟಿಗೆ ಜೀರಿಗೆ, 1 ಸ್ಪೂನ್ ಜೀರಿಗೆ, ಮತ್ತು ಸಣ್ಣಗೆ ಕಟ್ ಮಾಡಿದ ಒಗ್ಗರಣೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಮತ್ತು ಶುಂಠಿ, ಸ್ವಲ್ಪ ಹಿಂಗೆ ಹಾಕಬೇಕು. ಇದಕ್ಕೆ ಒಂದು ಚಿಟಿಗೆ ಸೋಡಾ ಪುಡಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೆಲ್ಲ ಸೇರಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಪದಾರ್ಥಗಳನ್ನೆಲ್ಲ ಹಿಡಿಯುವಾಗ, ಖಾರ ಎಲ್ಲ ಹಿಡುವಾಗ ಮಿಕ್ಸ್ ಮಾಡ್ಕೋಬೇಕು. ಇದು ಈವ್ನಿಂಗಿಗೆ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಿಂದ ಈ ಥರ ಬೋಂಡ ಮಾಡಿದ್ರು ಟೇಸ್ಟಾಗಿ ಕ್ರಿಸ್ಪಿಯಾಗಿರುತ್ತೆ ಇದು. ಇದಕ್ಕೀಗ ಚಟ್ನಿಗೆ ಟೊಮೊಟೊ ಬೇಯಿಸ್ಕೊಂಡಿದ್ದು, ಬೇಯಿಸಿದ ಟೊಮೊಟೊ ಹಣ್ಣಿನ ಸಿಪ್ಪೆ ಮೇಲ್ಗಡೆದೆಲ್ಲ ತೆಕ್ಕೋಬೇಕು. ಈ ಥರ ಕಟ್ ಮಾಡಿ ಒಳಗಡೆ ಹುಳ ಏನಾದರೂ ಇದೆಯಾ ನೋಡಿಬಿಟ್ಟು ಚೆಕ್ ಮಾಡಿ ಹಾಕೋದು. ಇದು ಬೇವಿನ ಒಗ್ಗರಣೆ ಕೊತ್ತಂಬರಿ ಸೊಪ್ಪದು. ನಾನಿಲ್ಲಿ ಚಟ್ನಿಗೆ ಒಂದು 3 ಟೊಮೊಟೊ ತೊಗೊಂಡಿದ್ದೆ. ಇವಾಗ ಇದಕ್ಕೆ ಒಂದು 3-4 ಸೊಲಿದ ಬೆಳ್ಳುಳ್ಳಿ, ಮತ್ತು ಖಾರಕ್ಕೆ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಬಾರ್ದು. ಈಗ ಟೊಮೊಟೊ ಹಣ್ಣು ಚಟ್ನಿ ಮಾಡಲಿಕ್ಕೆ ಒಂದು ಸಣ್ಣ ಪ್ಯಾನ್ ಇಟ್ಟಿದ್ದು, ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇರೋದು. ಎಣ್ಣೆ ಕಾದ ನಂತರ ಇದಕ್ಕೆ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಒಂದು 1/4 ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಒಗ್ಗರಣೆ ಕರಿಬೇವು, ಸ್ವಲ್ಪ ಫ್ರೈ ಆಗಬೇಕಿದು. ಇದಕ್ಕೆ ಇವಾಗ ಟೊಮೊಟೊ ಪೇಸ್ಟು, ಮಿಕ್ಸಿ ಮಾಡಿದ ಟೊಮೊಟೊ, ಹಸಿಮೆಣಸು, ಇವಾಗ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು. 1 ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ, ಒಂದು 1/2 ಸ್ಪೂನ್ ಆಗೋಷ್ಟು ಇದು ರಸಮ್ ಪೌಡರ್. ಇದು ಹಾಕೋದ್ರಿಂದ ಟೇಸ್ಟ್ ಆಗುತ್ತೆ ಮತ್ತು ಚಟ್ನಿ ಸ್ಮೆಲ್ಲು ಚೆನ್ನಾಗಿರುತ್ತೆ. ಇದು ಹಾಕಿ ಚೆನ್ನಾಗಿ ಕುದಿ ಬರ್ಸ್ಕೊಂಡ್ರೆ
ಟೊಮೊಟೊ ಚಟ್ನಿ ರೆಡಿ. ಇವಾಗಿದು ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಈಗ ಬೋಂಡ ಮಾಡೋಣ, ಅಕ್ಕಿ ಹಿಟ್ಟಿನ ಬೋಂಡ ಮಾಡೋಣ. ಇವಾಗ ಎಣ್ಣೆ ಕಾದಿದೆ, ಬೋಂಡ ಬಿಡೋಣ. ಈಗ ಈ ಥರ ಸ್ಪೂನಲ್ಲಿ ತಗೊಂಡು ಈ ಥರ ಬಿಟ್ಕೊತ ಹೋಗ್ಬೇಕು. ಈ ಥರ ಒಂದೊಂದೇ ಸ್ಪೂನ್ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇವಾಗ ಎಲ್ಲವನ್ನು ಇನ್ನೊಂದು ಸೈಡು ಈ ಥರ ತಿರ್ಸಾಕೋಬೇಕು. ಒಂದೆರಡು ನಿಮಿಷ ಬಿಡಬೇಕು. ಹಿಟ್ಟು ಸ್ವಲ್ಪ ತೆಳ್ಳಗಿರುತ್ತಲ್ಲ, ಅದಕ್ಕೆ ಒಂದು ಕಡೆ ಫ್ರೈ ಆಗಲಿಕ್ಕೆ ಒಂದು 2ರಿಂದ 3 ನಿಮಿಷ ಬಿಡಬೇಕು. ಈಗ ಇನ್ನೊಂದು ಸೈಡು ಈ ಥರ ತಿರ್ಸಾಕಿದ್ದೆಲ್ಲ. ಇವಾಗಿದು ರೆಡಿಯಾಗಿದೆ. ಕ್ರಿಸ್ಪಿಯಾದ ಅಕ್ಕಿ ಹಿಟ್ಟಿನ ಬೋಂಡ ಮತ್ತು ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಸೂಪರ್ ಇದೆ, ಕ್ರಂಚಿ ಆಗಿದೆ, ಕ್ರಿಸ್ಪಿಯಾಗಿದೆ.